ನಮಸ್ಕಾರ ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಬರ್ರಿ ಇವತ್ತು ನಾನು ನಿಮಗೆ ಭಾಳ ಇನ್ಸ್ಟೆಂಟ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಡು ಬಂದೀನಿ ನೋಡ್ರಿ. ದಿನಾಲೂ ಒಂದೇ ಥರ ನಾಷ್ಟ ತಿಂದು ಬೇಜಾರಾಗಿತ್ತಂದ್ರೆ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡ್ರಿ, ನಿಮಗೆ ಭಾಳ ಇಷ್ಟ ಆಕತಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನು ಪ್ರೆಸ್ ಮಾಡಿರಿ. ಹಂಗೆ ಈಗ ಮೊದಲೇದಾಗಿ ನಾನಿಲ್ಲಿ 1 ಕಪ್ಪಷ್ಟು ಬೇಸನ್ ಅಥವಾ ಕಡಲೆ ಹಿಟ್ಟು ತೊಗೊಂಡೆ ನೋಡ್ರಿ. ಈಗ ಇದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ಮೀಡಿಯಮ್ ಸೈಜು ಉಳ್ಳಾಗಡ್ಡಿ ಹಾಕೋತೀನಿ. ಆಮ್ಯಾಗ ಕಟ್ ಮಾಡ್ಕೊಂಡಿದ್ದು ಒಂದು 2-3 ಹಸಿಮೆಣಸಿನ್ಕಾಯಿ, ಆಮ್ಯಾಗ ಕಟ್ ಮಾಡ್ಕೊಂಡಿದ್ದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಒಂದು ಅರ್ಧ ಗಡ್ಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಆಮ್ಯಾಗ ಕಟ್ ಮಾಡಿಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡೀನಿ. ಆಮ್ಯಾಗ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಆಮ್ಯಾಗ ಒಂದು ಚಿಟಿಕೆಯಷ್ಟು ಅರಿಶಿನ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಆಮ್ಯಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಓಮ್ ಕಾಳು ಅಥವಾ ಅಜ್ವೈನ್ ತೊಗೊಂಡೆ ನೋಡ್ರಿ. ಈಗ ಇವನ್ನ ಸ್ವಲ್ಪ ಕೈ ಒಳಗೆ ಈ ಥರ ತಿಕ್ಕಿ ಹಾಕೋರಿ, ಫ್ಲೇವರ್ ಚಲೋ ಬರ್ತೈತಿ. ಆಮ್ಯಾಗೂ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ತೊಗೊಂಡೆ ನೋಡ್ರಿ. ಇದೆಲ್ಲ ಹಾಕೊಂಡ್ಬಿಟ್ಟು ಇದನ್ನು ಚಲೋತ್ತಾಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂತ ಇದನ್ನು ಒಂದು ಹದಕ್ಕೆ ಬರೋ ತನಕ ನೀವು ಮಿಕ್ಸ್ ಮಾಡ್ಕೊಂಡು ತೊಗೋರಿ. ಒಮ್ಮೆಲೆ ಜಾಸ್ತಿ ನೀರು ಹಾಕಿ ನಾವು ಭಾಳ ತಿಳುವಾಗಿ ಮಾಡ್ಕೋಬಾರ್ದು. ಇದನ್ನು ಈ ಥರ ನಮ್ಗೆ ಬ್ಯಾಟ್ರ್ ರೆಡಿ ಆಗ್ಬೇಕು ನೋಡ್ರಿ. ಇಷ್ಟು ರೆಡಿ ಮಾಡ್ಕೊಂಡ್ರೆ ಸಾಕು. ಇದಕ್ಕಿಂತ ತಿಳುವಾಗಿ ಮತ್ತು ಇದಕ್ಕಿಂತ ಗಟ್ಟಿಯಾಗಿನೂ ಇರಬಾರ್ದು. ಈಗ ಇದಕ್ಕೆ ಒಂದು ತಾಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ರಿ. ಈಗ ಒಂದು 10 ನಿಮಿಷ ಆದಮ್ಯಾಗ ನಾನು ಸ್ವಲ್ಪ ತೆಮಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಈಗ 1-2 ಸ್ಪೂನಷ್ಟು ಇದ್ರೊಳಗೆ ನಿಧಾನವಾಗಿ ಹಾಕೋತೀನಿ ನೋಡ್ರಿ. ನಾವು ಮೊದಲೇ ರೆಡಿ ಮಾಡ್ಕೊಂಡಿರುವಂಥ ಬ್ಯಾಟ್ರನ್ನ ಈ ಥರ ಎಲ್ಲ ಕಡೆ ಬರೋ ಥರ ನೀಟಾಗಿ ಇದನ್ನು ರೌಂಡಾಗಿ ಸ್ಪ್ರೆಡ್ ಮಾಡ್ಕೊರಿ. ಮತ್ತು ಪ್ಲೀಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನ್ನು ಪ್ರೆಸ್ ಮಾಡಿರಿ, ಹೆಚ್ಚು ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿರಿ. ಈಗ ನೋಡ್ರಿ ಈ ಥರ ಎಲ್ಲನೂ ಹಾಕ್ಕೊಂಡಿದ್ದಾದ್ಮ್ಯಾಗ ದಂಡಿಗೆ ಎಲ್ಲ ಕಡೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ತಾಟ್ ಮುಚ್ಚಿ ಇದನ್ನು 1 ನಿಮಿಷ ಹಂಗೆ ಬಿಟ್ಬಿಡ್ರಿ. ಈಗ 1 ನಿಮಿಷ ಆದಮ್ಯಾಗ ತಾಟ್ ತೆಗೆದುಬಿಟ್ಟು ಇದನ್ನು ತಿರುವಿ ಹಾಕ್ಕೊಳ್ಳೋಣ. ಈ ಥರ ನೀಟಾಗಿ ಇದನ್ನು ತಿರುವಿ ಹಾಕಿ ಒಂದು 2-3 ಸಲ ಇದನ್ನು ನಾವು ಬೇಯಿಸ್ಕೊಂಡು ತೊಗೊಂಡ್ರೆ ನಮ್ಗೆ ಭಾಳ ಇನ್ಸ್ಟೆಂಟ್ ಆಗಿರೋಂಥ ಬ್ರೇಕ್ಫಾಸ್ಟ್ ರೆಡಿ ಆಕೈತೆ ನೋಡ್ರಿ. ನೀವು ಒಂದ್ಸಲ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ, ಭಾಳ ಟೇಸ್ಟಿಯಾಗಿರ್ತೈತಿ, ಭಾಳ ಈಸಿನೂ ಐತಿ ಮಾಡ್ಕೊಳ್ಳೋದು. ಈಗ ನೋಡ್ರಿ ಇದೇ ಥರ ಒಂದು 2-3 ಸಾರಿ ನಾ ಇದನ್ನು ತಿರುವಿ ಹಾಕಿ ಬೇಯಿಸ್ಕೊಂಡು ತೊಗೋತೀನಿ ನೋಡ್ರಿ. ಈಗಿದ ಕಂಪ್ಲೀಟಾಗಿ ಬೇಯ್ದು ರೆಡಿ ಆಗೈತೆ ನೋಡ್ರಿ. ಈಗ ನಾನು ಇದನ್ನು ತೆಗೆದು ತೊಗೋತೀನಿ ಒಂದು ಪ್ಲೇಟಿಗೆ. ಈಗ ಅದೇ ಥರ ಈಗ ನಾನು ಎರಡನೇದು ಹಾಕ್ಕೊಂಡು ತೋರಿಸ್ತೀನಿ ನೋಡ್ರಿ. ಅದೇ ಥರ 1-2 ಸ್ಪೂನಷ್ಟು ಹಾಕ್ಕೊಂಡ್ಬಿಟ್ಟು ಚಲೋತ್ತಾಗಿ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಇದನ್ನು ಮೀಡಿಯಮ್ ಫ್ಲೇಮ್ದಾಗ ನೀವು ಚಲೋತ್ತಾಗೆ ಬೇಯಿಸ್ಕೊಂಡು ತೊಗೋಬೇಕು. ಯಾಕಂದ್ರೆ ಕಡ್ಲೆ ಹಿಟ್ಟು ಇರೋದ್ರಿಂದ ನಮ್ಗೆ ಸ್ವಲ್ಪ ಇದನ್ನು ನೀಟಾಗೇನ ಬೇಯಿಸ್ಕೋಬೇಕಾಗತ್ತಿ, ನೀಟಾಗಿ ಬೇಯೋ ಮಟ್ಟ. ಈ ಥರ ನೋಡಿ ಈಗ ಎರಡನೇದನ್ನು ತಗೋತೀನಿ ನೋಡ್ರಿ ನಾನು. ನೀವು ಒಂದ್ಸಲ ಟ್ರೈ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.